ಸ್ವಲ್ಪ ಸಮಯ ಇದಾಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಉಪಸ್ಥಿತರಿರುವಂಥ ನಮ್ಮೆಲ್ಲ ಹಿರಿಯರು ಮತ್ತು ನನಗಿಂತ ಹೆಚ್ಚು ಚಿರಪರಿಚಿತರಾದಂಥ ನಮ್ಮ ತಾಲೂಕಿಗೆ ಚಿರಪರಿಚಿತರಾದಂಥ ಮಾನ್ಯ ಉಪನಿರ್ದೇಶಕರಾದಂಥ ಡಿ ಆರ್ ನಾಯ್ಕ ಸರ್ ಅವರು, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಚೇತನ ಕುಮಾರ್ ಅವರು, ಹಾಗೆಯೇ ನಮ್ಮ ಉದಯ್ ದೇವಸ್ಥಾನವೇ, ಈ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಸತೀಶ್ ಹೆಗಡೆ ಅವರೇ, ಆತ್ಮೀಯರು ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಬಾಲಚಂದ್ರರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು, ನಿವೃತ್ತರಾದಂತಹ ನಮ್ಮ ಇಲಾಖೆಯಲ್ಲಿ 25-30-35 ವರ್ಷಗಳವರೆಗೆ ಸೇವೆ ಸಲ್ಲಿಸಿ ನಿವೃತ್ತರಾದಂಥ ನಮ್ಮೆಲ್ಲ ಶಿಕ್ಷಕ ಬಂಧುಗಳೇ, ಹಾಗೆಯೇ ಎಲ್ಲ ನಮ್ಮ ಸಿದ್ದಾಪುರ ತಾಲೂಕಿನ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯರುಗಳೇ, ಎಲ್ಲ ಶಿಕ್ಷಕ ಬಂಧು, ನಾನು ಹೇಳಿದ್ದೆ ಬಸವರಾಜ್ ಅವರ ಹತ್ರ, ಬೇಡ ನಾನು ಮಾತಾಡಲ್ಲ ಅಂತ. ಮೊನ್ನೆ ಅಷ್ಟೇ ಒಂದೊಂದು 2-3 ತಾಸು ನನ್ನ ಮಾತು ಕೇಳಿ ನಿಮ್ಗೆಲ್ಲರಿಗೂ ಯಾಕಾದ್ರೂ ಈ ಮನುಷ್ಯ ಬೈಕ್ ಕೊಡ್ತಾರಪ್ಪ ಅನ್ಸಿ ನೀವು ಹೇಳಿ ಅದ್ರ ಬಗ್ಗೆ ಮತ್ತೆ ಕೊಟ್ಟರೆ ಮತ್ತೆ ಯಾವ್ಯಾವ ಶಾಪಗಳನ್ನ ನೀವು ಸಂಘದವ್ರು ಪಡ್ಕೊಳ್ತೀರೋ ಗೊತ್ತಿಲ್ಲ. ಸೊ ಹಾಗಾಗಿ ಅದು ನನಗೇನು, ಅದು ನಿಮ್ಮ ಪ್ರಾರಬ್ಧ, ನಾನೇನು ಮಾಡೋಕ್ಕಾಗಲ್ಲ. ಸೊ ನೀವು ಅನುಭವಿಸ್ತೀರ ಅಷ್ಟೇನೆ ಅಂತ ಹೇಳ್ತಾ, ಸೊ ಸರ್ ಸಿದ್ದಾಪುರ ತಾಲೂಕಿನ ಬಗ್ಗೆ ಎಲ್ಲರಿಗೂ ಕಣ್ಣು, ಸರಿಗೂ DDP ಆದ್ರೂ ಸಿದ್ದಾಪುರ ತಾಲೂಕು ಮೇಲೆ ಕಣ್ಣು ಅಂದ್ರೆ ಲೆಕ್ಕ ಹಾಕಿ ನೀವು ಅಂದ್ರೆ ಎಷ್ಟು ಚೆನ್ನಾಗಿ ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಅದು ನಿಮ್ಮ ಮೇಲೆ ಅವರಿಗಿರುವಂಥ ಅಭಿಮಾನ, ಅವ್ರ ಮೇಲೆ ನಿಮಗಿರುವಂಥ ಅಭಿಮಾನ, ಎರಡನ್ನೂ ಸೂಚಿಸ್ತಾರೆ. ಸೊ ಹಾಗಾಗಿ ಆ ಅಭಿಮಾನವನ್ನ ಹಾಗೆ ಉಳಿಸ್ಕೊಳ್ಳಿ. ಹಾಗೆಯೇ ಸರ್ ಕೂಡ ತಮ್ಮ ವೃತ್ತಿ ಬದುಕಿನಲ್ಲಿ ಅದನ್ನು ಉಳಿಸ್ಕೊಳ್ತಾರೆ ಅನ್ನುವಂಥ ನಂಬಿಕೆ ನಿಮ್ಮೆಲ್ಲರಿಗೂ ಇದೆ, ನನಗೂ ಕೂಡ ಇದೆ. ಯಾಕಂದ್ರೆ DDP ಕೆಲಸ ಅಂತಂದ್ರೆ ಅಷ್ಟು ಸುಲಭದ ಕೆಲಸ. ನಾನು ಅದಕ್ಕೆ ಬಹಳ ಸಾರಿ ಹೇಳ್ತಾ ಇದ್ದೆ ನಮ್ಮ ಶಿಕ್ಷಕರಿಗೆ, ಅವನೇನು CRP ಆರಾಮಾಗಿದ್ದಾನೆ, ನೀವೇನು ಆರಾಮು ಅಂತ ಹೇಳ್ತೀರಿ, ಸ್ವಲ್ಪ ಎಕ್ಸಾಮ್ ಬರೆದು CRP ಆಗ್ರಿ ಆರಾಮಿರಿ ನಮಗೆ ಇರುವುದಿಲ್ಲ ಸರ್. ಅಂದ್ರೆ ಒಂದು ಶಾಲೆಯ ಸಮಸ್ಯೆ ಹೀಗಿರುವಾಗ ಹೀಗೆ ಒಂದು ಜಿಲ್ಲೆಯ ಸಮಸ್ಯೆಗಳು ಹೇಗಿರ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟ ಅರಿವಿದೆ, ಸುಮ್ಮನೆ ಹೇಳ್ತೀವಿ ಅಷ್ಟೇ. ಒಬ್ಬ ವ್ಯಕ್ತಿಯನ್ನ ನಾವು ಪರಿವರ್ತನೆ ಮಾಡಬೇಕಾದದ್ದು, ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದು ಕೇವಲ ನಮ್ಮ ನಡವಳಿಕೆ ಮಾತ್ರ. ಇದಕ್ಕೆ ಒಂದು ಉದಾಹರಣೆ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ, ಬಹಳ ಹೊತ್ತು ಎಳೆಯಾಗಿ. ನಾವು ನೀವೆಲ್ಲ ಕಲಿಯುವಾಗ ಒಂದು ಗೋವಿನ ಹಾಡು ಅಂತ ಇತ್ತು, ನಾವೆಲ್ಲ ಕೇಳಿದ್ವಿ, ಕಲಿಸಿದ್ರಿ ಶಿಕ್ಷಕ. ಅಲ್ಲಿ 2 ಮುಖ್ಯವಾದಂಥ ಪಾತ್ರಗಳು ಬರ್ತವೆ. ನಾವು ನೀವು ಕಲಿಯುವ ದೃಷ್ಟಿ ಬೇರೆ. ಈಗ ನಾನು ಮೊನ್ನೆ ಓದಿದಾಗ ಅದಕ್ಕೆ ನನಗೆ ಅರ್ಥವಾಗಿರೋದು ಬೇರೆ. ಅಲ್ಲಿ ಆ ಪುಣ್ಯಕೋಟಿ ಅನ್ನುವಂಥ ಆ ಹಸು ಏನಿದೆ, ದನ ಏನಿದೆ, ವಾಪಸ್ಸು ವ್ಯಾಘ್ರನ ಹತ್ರ ಹೋಗುತ್ತೆ. ಏನು ಹೇಳುತ್ತೆ ಅಂದರೆ ಅದರ ಮರಿ, ಅದರ ಕರು ಹೇಳುತ್ತೆ, ಅಮ್ಮ ನೀನು ಹೋಗ್ಬೇಡ. ಹಾಗೆಯೇ ಕೊಟ್ಟಿಗೆಯಲ್ಲಿರುವಂಥ ಉಳಿದೆಲ್ಲ ದನಗಳು ಹೇಳ್ತವೆ, ಅಮ್ಮ ನೀನು ಹೋಗ್ಬೇಡ, ಇದು ನೀನು ಹೋಗ್ಬೇಡ, ಯಾಕಂದ್ರೆ ಹುಲಿ ತಿಂದಾಕ್ಬಿಡತ್ತೆ. ಅದು ಮುಂದೆ ಮಾತು. ನಾನು ಒಂದು ಮಾತನ್ನು ಕೊಟ್ಟಿದ್ದೇನೆ, ಸೊ ಆ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ನಾನು ವಾಪಸ್ ಹೋಗ್ತೇನೆ. ಅಲ್ಲಿ ಬಂದು ಹೇಳ್ತದೆ, ಖಂಡವಿದಕ್ಕೋ ಮಾಂಸವಿದಕ್ಕೋ ಗುಂಡಿಗೆ ಎಬ್ಬಿಸಿ ರಕ್ತವಿದಕ್ಕೋ ಅಂತ, ಚಂಡವ್ಯಾಘ್ರನೇ ಏನಿದೆಲ್ಲವ ಒಂದು ಸಂತಸದಿಂದ ಅಂತ ಇವೆಲ್ಲ ಕಲ್ತಿದ್ವಿ. ಆಮೇಲೆ ಅದರ ಈ ನಡವಳಿಕೆ ಹುಲಿಯನ್ನ ಪರಿವರ್ತನೆ ಮಾಡಿ, ಇದು ವಾಪಸ್ ಬರೋದಿಲ್ಲ ಅಂತ ನಂಬಿಕೆಯನ್ನ ಹೇಳಿದ್ರೆ ಇದು ವಾಪಸ್ ಬಂತಲ್ಲ, ಹೇಗೆ ಮಾತನ್ನ ಉಳಿಸ್ಕೊಳ್ತದೆ. ಆವಾಗ ಅದು ಬದಲಾವಣೆ ಹೊಂದಿ ಅದು ಚೇಂಜ್ ಆಗಿ ತನ್ನ ಪ್ರಾಣವನ್ನೇ ಕೊಟ್ಟಾಕ್ಬಿಡ, ಬೇಡ ನಿನ್ನ ಕೊಂದು ನಾನೇನು ಪಡೆಯುವೆನು, ಎನ್ನ ಕೂಡ ಹುಟ್ಟಾಕ ನೀನು ಅಂತ ಹೇಳಿ ತನ್ನ ಪ್ರಾಣವನ್ನು ಅವರು ಕೊಡೋದು ಹೇಗೆ ಸಾಧ್ಯ ಇದೆ? ನಮ್ಮ ನಡವಳಿಕೆಗಳು ಮಾತ್ರ ಮತ್ತೊಬ್ಬನನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ. ನೀವು ಒಳ್ಳೆಯವನಾಗು ಅಂದ್ರೆ ಯಾರು ಕೂಡ ಒಳ್ಳೆಯರಾಗಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಶಿಕ್ಷಕರಾದಂಥ ನಮ್ಮ ನಡವಳಿಕೆ, ಅಧಿಕಾರಿಗಳಾದಂಥ ನಮ್ಮ ನಡವಳಿಕೆಗಳು, ಅದೇ ರೀತಿ ಶಿಕ್ಷಕರ ಸಂಘದ ನಡವಳಿಕೆಗಳು, ತಂದೆಗಳಾಗಿ, ತಾಯಿಗಳಾಗಿ, ಮಾರ್ಗದರ್ಶಕರಾಗಿ ನಮ್ಮ ನಡವಳಿಕೆಗಳು ಮಾತ್ರ ಮತ್ತೊಬ್ಬನನ್ನ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಒಬ್ಬನ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕುಲಮಂತು ಚಲಂ ಕುಲಂ ಅಂತ ಹೇಳ್ತಾರೆ. ಜಾತಿ ಧರ್ಮಗಳು ಯಾವೂ ಅಲ್ಲ, ಛಲ ಇರಬೇಕು ಮನುಷ್ಯನಿಗೆ. ಚಲಂ ಕುಲಂ,
ಅದು ಯಾರಿಗೆ ಛಲ ಇರ್ತದೋ, ನಾನು ಏನೋ ಮಾಡ್ಬೇಕಂತ ಛಲ ಇರ್ತದೋ ಅವನು ಮಾತ್ರ ಶ್ರೇಷ್ಠ ವ್ಯಕ್ತಿಯಾಗಿ ಹೊರ ಹೋಗ್ತಾನೆ ಅಂತ ಮಾತನ್ನ ನೆನಪಿಸ್ತಾ ನಾವೆಲ್ಲರೂ ಕೂಡ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದೀರಿ. ಆ ಕೆಲಸಗಳನ್ನ ನಿಮ್ಮ ಜೊತೆಗೆ ಮಾಡೋದಕ್ಕೂ ಕೂಡ ನನಗೆ ಸಂತೋಷ ಇದೆ. ಆ ನಿಟ್ಟಿನಲ್ಲಿ ಪ್ರಯತ್ನಿಸೋಣ. ಮಾನ್ಯ ಉಪನಿರ್ದೇಶಕರ ಏನು ಸಲಹೆ ಸೂಚನೆಗಳು ಮಾರ್ಗದರ್ಶನಗಳು ಇದೆ ಅವೆಲ್ಲವುಗಳನ್ನು ಸಹ ನಾವು ಪಾಲಿಸೋಣ. ಜೊತೆಗೆ ಮತ್ತೊಮ್ಮೆ ಅದು 2ನೇ ಸ್ಥಾನದ ಅಲ್ಲ, ನಮ್ಮ ಸ್ಥಾನ 1ನೇದೇ ಆಗಲೇಬೇಕು. ಅದನ್ನ ಈ ವರ್ಷ ತಲುಪುವಂತ ಕೆಲಸವನ್ನು ಮಾಡೋಣ. ಅದು ಪ್ರಾರಂಭವಾಗುವಂಥದ್ದು ನಮ್ಮ ವರ್ಗಕೋಣೆಯಲ್ಲಿ ಪ್ರಾಥಮಿಕ ಶಾಲೆಯ LKG UKG ತರಗತಿಗಳಲ್ಲಿ ಪ್ರಾರಂಭ ಆಗಬೇಕು. ಪ್ರಾರಂಭ ಮಾಡ್ತಾ ಇದ್ದೀರಿ, ಮಾಡಿದಿರಿ, ಈಗಾಗಲೇ ಮುಂದುವರ್ಸ್ಕೊಂಡು ಬಂದಿದ್ದೀರಿ. ಅದನ್ನು ಇನ್ನೂ ಹೆಚ್ಚು ಶಾರ್ಪ್ ಮಾಡುವಂತ ಕೆಲಸಗಳನ್ನು ಮಾಡೋಣ ಅಂತ ಹೇಳ್ತಾ ನಾನು ಮಾತನಾಡಿಸ್ತೇನೆ. ಹಾಗೆಯೇ ನಮ್ಮ ಶಿಕ್ಷಕರ ಸಂಘದ ಕಾರ್ಯಚಟುವಟಿಕೆಗಳು ಕೂಡ ನಿಮಗೆಲ್ಲರೂ ಪೂರಕವಾಗಿ ನಮ್ಮ ಕಚೇರಿಗೂ ಕೂಡ ಅತ್ಯುತ್ತಮವಾದಂಥ ಪೂರಕವಾದಂಥ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂಥ ಚಟುವಟಿಕೆಗಳನ್ನು ಕೂಡ ಮುಂದೂ ಕೂಡ ನಡೆಸ್ಕೊಂಡು ಹೋಗಿ ನಿಮ್ಮೆಲ್ಲರ ಸಹಕಾರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೆಯೇ ನಮ್ಮೆಲ್ಲ ಶಿಕ್ಷಕರ ಬಂಧುಗಳ ಮೇಲೆ ಇರಲಿ. ಅಲ್ಲಿ ಯಾರು ಆಯ್ಕೆ ಆಗ್ತಾರೋ ಯಾರು ಬಿಡ್ತಾರೋ ಅನ್ನೋದು ಪ್ರಶ್ನೆ ಅಲ್ಲ, ನಾವೆಲ್ಲರೂ ಒಂದೇ. ಆ ಒಂದು ಅನ್ನುವಂಥ ಭಾವನೆಯನ್ನು ಇಟ್ಕೊಳ್ಳೋಣ. ಆ ಎಲೆಕ್ಷನ್ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಏನು ಭಿನ್ನಾಭಿಪ್ರಾಯಗಳಿದ್ದಾವೆ ಅದು ನಿಮ್ಮ ನಮ್ಮಲ್ಲೇ ಇರಲಿ. ಎಲೆಕ್ಷನ್ ಮುಗಿದ ನಂತರ ಮತ್ತೆ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕು, ಎಲ್ಲರೂ ಒಟ್ಟಾಗಿ ಮಾಡಬೇಕು ಅಂತ ಹೇಳಿ ಮಾತನಾಡ್ತಾರೆ.